ಹಲೋ ನನ್ನ ಮಧು ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ರು ಹೇಗಿದ್ದೀರಾ ಸ್ನೇಹಿತರೆ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊನ್ನೆ ದಿನ ಸ್ನೇಹಿತರೆ ನಮ್ಮ ಗುಲ್ಬರ್ಗದಲ್ಲಿ ಸ್ವಲ್ಪ ಬಟ್ಟೆ ನೆನೆ ರೀತಿ ಅಂತಾರಲ್ವಾ, ಆ ರೀತಿಯಾಗಿ ಮಳೆ ಬಂತು. ಅದು ಬೆಳಗಿನ ಜಾವದಿಂದ ಬಂತಲ್ಲ. ಬೆಳಗ್ಗೆ ವಾಕಿಂಗ್ ಹೋದಾಗ ರಸ್ತೆಯಲ್ಲೆಲ್ಲ ನೀರ್ ನಿಂತಿತ್ತು ಸ್ನೇಹಿತರೆ. ಹಾಗಾಗಿ ಒಂದ್ ಕ್ಲಿಪ್ಪಿಂಗ್ಸ್ ತಕೊಂಡೆ. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸ್ನೇಹಿತರೆ. ತಣ್ಣಗಿತ್ತಲ್ಲ ವಾತಾವರಣ. ಈ ರೋಡ್ ಕಾಣಿಸ್ತಾ ಇದೆಯಲ್ಲ, ಈಗ ನಾವು ಹೋಗ್ತಾ ಇರೋದು ಆ ಕಡೆ ಬಿಲ್ಡಿಂಗ್ ಗಳೆಲ್ಲ ಕಾಣಿಸ್ತಾ ಇದೆಯಲ್ಲ, ಅದರಿಂದ ಹಿಂದಕ್ಕೆ ಆ ಕಡೆ ಹೊಲಗಳೆಲ್ಲ ಬರ್ತವೆ ಸ್ನೇಹಿತರೆ. ಅಲ್ಲಿ ಬಂದ್ಬಿಟ್ಟು ಏನಂದ್ರೆ, ಈ ಮಳೆ ಹಣ್ಣಿ ಬಿದ್ದಾಗ ಮಣ್ಣಿಂದ ಏನ್ ಪರಿಮಳ ಬರ್ತಾನೆ ಇರುತ್ತಲ್ವಾ, ಅದು ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಅಂದ್ರೆ ತುಂಬಾ ಖುಷಿ ಕೊಡುತ್ತೆ. ಹಾಗೇನೆ ತಣ್ಣಗಿರುವಂತ ವಾತಾವರಣ. ರಾತ್ರಿ ಎಲ್ಲ ತುಂಬಾ ಸೆಕೆ ಸೆಕೆ ಅಂತ ಇರ್ತೀವಿ ಸ್ನೇಹಿತರೆ. ಹಾಗೇನೆ ಅದು ಮಣ್ಣಿಂದ ಏನು ಪರಿಮಳ ಬರ್ತಾ ಇರುತ್ತಲ್ಲ, ಅದನ್ನ ನಾವು ಸೇವನೆ ಮಾಡ್ಬೇಕಂತೆ ಸ್ನೇಹಿತರೆ. ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ. ನಮಗೆಲ್ಲ ಸಿಟಿಯಲ್ಲಿರುವಂತವ್ರಿಗೆ ಎಲ್ಲಿ ಸಿಗ್ಬೇಕು ಆ ತರದ್ದೆಲ್ಲ ಒಳ್ಳೆ ಇದು. ಏನಿದ್ರು ಹಳ್ಳಿಯಲ್ಲಿ ಇದ್ದವ್ರಿಗೆನೆ ಆ ತರದ್ದೆಲ್ಲ ಒಳ್ಳೆ ಗಾಳಿ, ಒಳ್ಳೆ ಒಂದು ವಾತಾವರಣ ಖಂಡಿತವಾಗ್ಲೂ ಸಿಗುತ್ತೆ. ಇಲ್ಲಿ ಅದು ಎಲ್ಲ ಅಷ್ಟೇನೆ. ಇಲ್ಲಿ ಇಟ್ಕೊಳ್ತಾ ಇರುವಂತ ಬಟ್ಟೆಗಳು ಬಂದ್ಬಿಟ್ಟು ಪ್ರತಿದಿನ ಉಪಯೋಗಿಸುವಂತ ಬಟ್ಟೆಗಳು ಸ್ನೇಹಿತರೆ. ನಾವು ನೈಟಿಗಳು, ಡ್ರೆಸ್, ಹಾಗೇನೆ ಪೆಟಿಕೋಟ್ಸ್, ಹಾಗೇನೆ ಮಕ್ಕಳ ಬನೀನ್ಸ್, ಅವ್ರವು ಡೈಲಿ ಟಿ ಶರ್ಟ್ಗಳು, ಈ ರೀತಿಯಾಗಿ ಅವನ್ನೆಲ್ಲ ಬಂದ್ಬಿಟ್ಟು ಇಲ್ಲೇ ಇಟ್ಕೊಳ್ತೀನಿ. ಏನಕ್ಕಂದ್ರೆ ಬೇಗ ಈಸಿಯಾಗಿ ಸಿಕ್ಬಿಡುತ್ತಲ್ಲ. ಹಾಗೇನೆ ಇನ್ನೊಂದೇನಂದ್ರೆ, ನಾನು ಎಲ್ರವೂನು ಅವ್ರವ್ರು ಏನು ಬನೀನ್ಸ್, ಟಿ ಶರ್ಟ್ ಎಲ್ಲ 4 ಜನದವನು ಸಪ್ರೇಟ್ ಅಂದ್ರೆ ಒಂದೊಂದ್ ಈ ರೀತಿಯಾಗಿ ಇಟ್ಬಿಡ್ತೀನಿ ಸ್ನೇಹಿತರೆ. ಮಕ್ಳಿಗೂ ಅಷ್ಟೇನೆ, ಅಮ್ಮ ಕೊಡ್ಬಾ ಅಂತ ಅನ್ಬಾರ್ದು. ನಮ್ಮನೆಯವರೇ ಇನ್ನೂ ಸ್ವಲ್ಪ ಸವಿತಾ ಅದ್ ಎಲ್ಲಿ ಇಟ್ಟಿದ್ಯಾ ತೆಕ್ಕೊಡ್ಬಾ ಅಂತ ಹೇಳ್ತಾ ಇರ್ತಾರೆ. ನಾನು ಹೇಳ್ತೀನಿ, ನಿಮ್ಮ ಬಟ್ಟೆ ಅಲ್ಲೇ ಇಟ್ಟಿದೀನಿ ನೋಡ್ಮಾ ತಗೊಳ್ರಿ ಅಂತ ಹೇಳಿ. ಆದ್ರೂ ಕೇಳ್ತಾ ಇರ್ತಾರೆ. ಮಕ್ಳುಗಳು ಬಂದ್ಬಿಟ್ಟು ಅವ್ರಿಗೆ ಕರೆಕ್ಟ್ ಆಗಿ ಗೊತ್ತಿದೆಯಲ್ಲ, ಅವ್ರದ್ದನ್ನು ಅಲ್ಲೇ ಇಟ್ಟಿರ್ತೀನಿ. ಹಾಗಾಗಿ ಅವ್ರು ಏನ್ ಕೇಳೋದಿಲ್ಲ. ಮಗ ಬಂದ್ ಹೇಳ್ತಾ ಇರ್ತಾನಪ್ಪ, ಅಲ್ಲೇ ಎಲ್ಲ ಅಮ್ಮ ಜೋಡ್ಸಿಟ್ಟತ್ತಲ್ಲಪ್ಪ ತಗೊಳಪ್ಪ ಅಂತ ಹೇಳಿ. ಆ ರೀತಿಯಾಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಎಳ್ನೀರು ಸ್ನೇಹಿತರೆ. ಈ ಒಂದ್ ಇದಕ್ಕೆ ತುಂಬಾನೇ ಉಪಯೋಗ ಆಯ್ತು ಅಂತಾನೆ ಹೇಳ್ಬೋದು. ಒಂದು ಮನೆ ಕ್ಲೀನಿಂಗ್ ಮಾಡ್ತಾ ಇದೀವಿ. ಹಾಗೇನೆ ಸಿಕ್ಕಾಪಟ್ಟೆ ಬಿಸಿಲು ಅಂದ್ರೆ ಬಿಸಿಲು ಸ್ನೇಹಿತರೆ. ಏನ್ ನೀರ್ ಕುಡ್ದು 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 ಸಾಕಾಗಿ ಹೋಗ್ತಾ ಇತ್ತು ಅಂತಾನೆ ಹೇಳ್ಬೋದು. ಎಷ್ಟು ಊಟ ಮಾಡಿದ್ರುನು ಒಂದ್ ಹೆಚ್ಚಿಗೆ ಊಟ ಮಾಡಿದ್ರು ತಡ್ಕೊಳಕ್ ಆಗಲ್ಲ. ಕಮ್ಮಿ ಊಟ ಮಾಡಿದ್ರೆ ಒಂಥರ ಇದು ಅನ್ನಿಸ್ತಾ ಇರುತ್ತೆ. ಈ ರೀತಿಯಾಗಿರುತ್ತೆ ಸ್ನೇಹಿತರೆ. ಹಾಗೇನೆ ನೆಕ್ಸ್ಟ್ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇನ್ನ ಏನಿದ್ವಲ್ಲ ಆ ಡ್ರೆಸ್ಗಳಾಗ್ಲಿ, ಹಾಗೇನೆ ಬಟ್ಟೆಗಳು ಹಾಗೇನೆ ಇಟ್ಕೊಂಡು ಕೂಡಕ್ಕಾಗುತ್ತಾ? ಆಗೋದಿಲ್ಲ ಅಲ್ವಾ. ಹಾಗಾಗಿ ಅದನ್ನು ಎಲ್ಲ ಕ್ಲೀನ್ ಆಗಿ ತೊಳ್ದು ಹಾಕಿದೀನಿ, ವಾಶ್ ಮಾಡಿ ಹಾಕಿದೀನಿ. ಹಾಗೇನೆ ಯಜಮಾನ್ರು ಬಂದ್ಬಿಟ್ಟು ತಂತಿ ಎಲ್ಲ ಕಟ್ಟಾಗಿದ್ವು ಸ್ನೇಹಿತರೆ. ಹಾಗಾಗಿ ಅವನ್ನೆಲ್ಲ ಕಟ್ತಾ ಇದಾರೆ. ಸ್ವಲ್ಪ ಕಟ್ಕೊಡ್ರಿಮ್ಮ ಅಂತ ಅಂದಿದ್ದಕ್ಕೆ. ಇವೆಲ್ಲ ಬಟ್ಟೆ ಒಣಗಾಕೋದಕ್ಕೆ ನೀಟಾಗಿರ್ಬೇಕು ಸ್ನೇಹಿತರೆ. ಇಲ್ಲ ಅಂತಂದ್ರೆ ನನಗೆ ಅಷ್ಟು ಇಷ್ಟನೇ ಆಗಲ್ಲ, ಸರಿ ಅನ್ಸೋದೇ ಇಲ್ಲ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಕಟ್ತಾ ಇದಾರೆ ನೋಡಿ. ಈ ತರ ಎತ್ತರಕ್ಕೆ ಸ್ಟ್ರೈಟ್ ಆಗಿ ಅದು ತಂತಿ ಆಗ್ಲಿ ವೈರ್ ಆಗ್ಲಿ ಕ್ಲೀನ್ ಆಗಿತ್ತು ಅಂದ್ರೆ ಬಟ್ಟೆಗಳು ಒಣಗಾಕೋದಕ್ಕೆ ಖುಷಿ ಅನ್ಸುತ್ತೆ, ನೀಟಾಗಿ ಚೆನ್ನಾಗಿರುತ್ತೆ. ಒಂದು ಲೂಸ್ ಇತ್ತಂದ್ರೆ ಏನಾಗುತ್ತೆ ಅಂದ್ರೆ ಎಲ್ಲ ಒಂದ್ ಹತ್ರ ಬಂದ್ ಗುಡ್ಡಿಗೆ ಆಗ್ತಾ ಇರ್ತಾವ, ಅದು ಇಷ್ಟನೇ ಆಗಲ್ಲ. ಹಾಗಾಗಿ ಈ ತರ ಕಟ್ಕೊಡ್ತಾ ಇದ್ರೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಮಗ ಈ ಗಾಡ್ರೇಜ್ ಮೇಲೆಲ್ಲ ಒಂದು ಇದನ್ನ ಹಾಕಿದ್ವಿ ಸ್ನೇಹಿತರೆ. ಮುಂಚೆ ಅದೆಲ್ಲ ಈ ಬಿಸಿಲಿಗೆ ಬಂದ್ಬಿಟ್ಟು ಪುಡಿ ಪುಡಿ ಆಗಿ ಉದುರ್ತಾ ಇತ್ತು. ಹಾಗಾಗಿ ಈಗ ಸದ್ಯಕ್ಕೆ ಕವರ್ ಹಾಕ್ಬಿಡಪ್ಪ, ಮತ್ತೆ ನೋಡೋಣ ಬೇರೆದ್ ಹಾಕೋಣ ಅಂತ ಹೇಳಿ ಈಗ ಹಾಕ್ಸ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೈವುಡ್ ಬರ್ಕೊಳ್ಳೋದಿರುತ್ತಲ್ಲ ಅದನ್ನ, ಅಂದ್ರೆ ಇವೆಲ್ಲ ಆಲ್ರೆಡಿ ಎಲ್ಲ ಇದನ್ನ ಮಾಡಿ ಹಾಕ್ಬಿಟ್ಟಿದ್ರು ಅವ್ರು. ಅದಕ್ಕೋಸ್ಕರ ಅದನ್ನ ಇಡ್ತಾ ಇದೀನಿ. ಇಲ್ಲ ಅಂದ್ರೆ ಫ್ಯಾನ್ ಎಲ್ಲ ಹಚ್ಚದಾಗ ಏನಾಗುತ್ತೆ, ಬೀಳ್ತಾ ಇರುತ್ತಲ್ವಾ. ಹಾಗಾಗಿ ನಂತರ ಇಲ್ಲಿ ಬಂದ್ಬಿಟ್ಟು ಇದು ಎಲ್ಲ ಬೆಡ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಇನ್ನೂ ಒಂದ್ 3 ಬೆಡ್ಶೀಟ್ಗಳಿದೆ ಸ್ನೇಹಿತರೆ. ಇನ್ನು ಉಳ್ದಿರೋದೆಲ್ಲ ತೊಳ್ದಾಕಿದ್ದೀನಿ ಆಲ್ರೆಡಿ. ನಿಮಗೆ ನೆಕ್ಸ್ಟ್ ಬರುತ್ತೆ ಮುಂದೆ. ಇದನ್ನೆಲ್ಲ ಬೆಡ್ಶೀಟ್ಗಳೆಲ್ಲ ತೆಗೆದ್ಬಿಟ್ಟು ನಂತರ ಎಲ್ಲ ಈ ರೀತಿಯಾಗಿ ಕ್ಲೀನಾಗಿ ಒದ್ರಕೊಳ್ತಾ ಇದೀನಿ ನೋಡಿ. ಇದನ್ನೆಲ್ಲ ಕ್ಲೀನಾಗಿ ಧೂಳೆಲ್ಲ ಈಗ ಅನ್ಕೊಂಡ್ಬಿಟ್ಟು ಮೊನ್ನೆಯಿಂದ ಎಲ್ಲ ಕ್ಲೀನಾಗಿ ಇದು ಮಾಡ್ಕೊಂಡಿದ್ವಿ ಸ್ನೇಹಿತರೆ. ಹಾಗಾಗಿ ಬೆಡ್ ಎಲ್ಲ ಏನ್ ಇದು ಮಾಡಿಲ್ಲ. ಸಿಂಪಲ್ ಆಗಿ ಸ್ನೇಹಿತರೆ, ನಮ್ದೇನು ಒಂದು ಸಿಂಪಲ್ ಆಗಿ ಅಂತಾನೆ ಹೇಳ್ಬೋದು. ನನಗೆ ತುಂಬಾ ಐಫೈ ಆಗಿ ಇರೋದೆಲ್ಲ ನನಗೇನಷ್ಟು ಇದು ಆಗಲ್ಲ. ಇರ್ತೀನಿ, ಇಲ್ಲ ಅಂತ ಹೇಳೋದಿಲ್ಲ ಸ್ನೇಹಿತರೆ. ನಾವು ಎಲ್ಲಿ ಆಗಿರ್ಬೇಕು ಆ ರೀತಿಯಾಗಿರ್ಬೇಕು ಅಷ್ಟೇನೆ ನನ್ನ ಒಂದಿದು. ಹಾಗೇನೆ ಒಂದು ಸರಳವಾಗಿರೋ ಜೀವನ ಇರ್ಬೇಕಂತ ಅನ್ನುವಂಥದ್ದು ಸ್ನೇಹಿತರೆ. ಈ ಬೆಡ್ ಮೇಲೆ ಸ್ನೇಹಿತರೆ ಮಲ್ಕೊಳ್ಳೋದೇ ಇಲ್ಲ ಸ್ನೇಹಿತರೆ. ನಾನಂತೂ 1-2 ದಿನ ಮಲ್ಕೊಂಡಿದ್ದೀರಾ ಇಲ್ಲ ಅಷ್ಟೇನೆ, ಗೊತ್ತೇ ಇಲ್ಲ ನನಗೆ ನೆಲದ ಮೇಲೆ ಒಂದು ಚಾಪೆ ಹಾಸ್ಕೊಂಡು ಮಲ್ಕೊಂಡ್ರೆ ನನಗೆ ಚೆನ್ನಾಗಿ ನಿದ್ದೆ ಆಗುವಂಥದ್ದು. ಬೆಡ್ ಮೇಲೆಲ್ಲ ನನಗೆ ನಿದ್ದೆನೆ ಬರೋದಿಲ್ಲ ಸ್ನೇಹಿತರೆ. ಹಾಗಾಗಿ ನನಗೆ ಅಭ್ಯಾಸನೂ ಇಲ್ಲ, ಮಾಡಲ್ಲ. ದೊಡ್ಡವನ್ ಮಗ ನಾವು ರೂಮ್ ಒಳಗಡೆ ಮಲ್ಕೊಳ್ತೀವಲ್ವಾ, ಆ ಟೈಮಲ್ಲಿ ಮಾತ್ರ ಇಲ್ಲಿ ಮಲ್ಕೊಳ್ತಾನೆ ದೊಡ್ಡ ಮಗ ಬಂದ್ಬಿಟ್ಟು. ಇವಾಗೆಲ್ಲ ತುಂಬಾನೇ ಸೆಕೆ ಆಗ್ತಾ ಇರೋದ್ರಿಂದ ಹಾಲೊಳಗಡೆ ಒಟ್ಟಿಗೆ 4 ಜನನು ಅಲ್ಲೇ ಮಲ್ಕೊಳ್ತೀವಲ್ವಾ. ಹಾಗಾಗಿ ಇದು ಈ 2 ತಿಂಗಳಾಯ್ತು ಸ್ನೇಹಿತರೆ ಆಲ್ರೆಡಿ ನಾವು
ಫೆಬ್ರವರಿಯಿಂದನೇ ನಾವು ಹಾಲೊಳಗಡೆ ಶಿಫ್ಟ್ ಆಗ್ಬಿಟ್ಟಿದೀವಿ. ಏನಕ್ಕಂದ್ರೆ ತುಂಬಾ ಸೆಕೆ ಅಂದ್ರೆ ಸೆಕೆ ಸ್ನೇಹಿತರೆ. ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಮುಂದಗಡೆಯಿಂದ ಚೆನ್ನಾಗಿ ಗಾಳಿ ಬರುತ್ತೆ, ಒಳ್ಳೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಇಲ್ಲಿ ಬೆಡ್ರೂಮ್ ಅಲ್ಲಿ ಅಂದ್ರೆ ಏರ್ ಕೂಲರ್ ಎಲ್ಲ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಅಷ್ಟು ಇದಾಗೋದಿಲ್ಲ, ಸರಿ ಆಗಲ್ಲ. ಹಾಲೊಳಗಡೆ ನಾವು ಏರ್ ಕೂಲರ್ ಇಟ್ಕೊಂಡ್ಬಿಟ್ರೆ ಕರೆಕ್ಟ್ ಆಗಿ ತಂಪಾದ ಗಾಳಿನೂ ಬರುತ್ತೆ, ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ನಂತರ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದೀನಿ. ನಾವು ಇದು ಬೆಡ್ ಎಲ್ಲ ಇದನ್ನ ಮಾಡೋ ಟೈಮಿಗೆ ಏನಂದ್ರೆ ಈ ಕಬ್ಬಿಣದ ಮಂಚಗಳಾದ್ರೆ ಒಂಥರ ಹಿಂಗ ಅನ್ಕೊಂಡ್ರೆ ಹೋಗ್ಬಿಡುತ್ತೆ ಸ್ನೇಹಿತರೆ ಡಸ್ಟ್ ಎಲ್ಲ. ಆದ್ರೆ ಇವು ಕಟ್ಗೆ ಅವೇನ್ ಮಂಚ ಅಂದ್ರೆ ಅದೆಲ್ಲ ಡಿಸೈನ್ ಇರುತ್ತಲ್ಲ, ಅಲ್ಲೆಲ್ಲ ಧೂಳೆಲ್ಲ ಕುತ್ಕೊಂಡಿರುತ್ತೆ. ಹಾಗಾಗಿ ಅದನ್ನೆಲ್ಲ ಒಂದ್ ಬಟ್ಟೆ ತಗೊಂಡು ಕ್ಲೀನ್ ಆಗಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ಬೇಕು. ಈ ಮಂಚ ಬಂದ್ಬಿಟ್ಟು ಅಮ್ಮ ಊರಿಂದನೇ ಮಾಡಿಸಿ ಕೊಟ್ಟಂತ ಮಂಚ ಸ್ನೇಹಿತರೆ. ಅವಾಗಿನ ಇದಕ್ಕೆ ಬಂದ್ಬಿಟ್ಟು 5,000 ರೂಪಾಯಿನ 6,000 ರೂಪಾಯಿ ಆಗಿತ್ತು ಸ್ನೇಹಿತರೆ. ನನ್ನ ದೊಡ್ಡ ಮಗ ಬಂದ್ಬಿಟ್ಟು ಇನ್ನೂ ಚಿಕ್ಕವನಿದ್ದ ಆ ಟೈಮಲ್ಲಿ ಮಾಡಿಸಿದಂಥದ್ದು, ಊರಿಂದನೇ ಹಾಕೊಂಡ್ ಬಂದಿದ್ರು ಸ್ನೇಹಿತರೆ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಮಗ ಮಾತ್ರ ಅಷ್ಟೇನೆ. ಹಾಗೇನೆ ಇನ್ನೊಂದೇನಂದ್ರೆ ಮಕ್ಳ ಆಟ ಸಾಮಾನುಗಳು ಹೆಚ್ಚಿಗೆ ಅದ್ರ ಮೇಲೆ ಇರ್ತವೆ. ಹಾಗೇನೆ ಕುತ್ಕೊಳ್ಳೋದು ಏನಾರ ಇದು ಆಟ ಆಡ್ತಿರ್ತಾರ ಅಲ್ಲೇ ಇಟ್ಕೊಂಡಿರ್ತಾರೆ. ಈ ರೀತಿಯಾಗಿರುತ್ತೆ ಸ್ನೇಹಿತರೆ. ಹೆಚ್ಚಿಗೆ ನಾವೇನ್ ಇದನ್ನ ಇದು ಮಾಡೋದಿಲ್ಲ ಅಂತಾನೆ ಹೇಳ್ಬೋದು. ನಂತರ ಇನ್ನೊಂದ್ ಕಡೆ ನೋಡಿ, ಒಂದ್ ಕಡೆ ಗಾಡ್ರೇಜ್ ಗಳು 2 ಇದೆಯಾ, ಈ ಕಡೆ ಬಂದ್ಬಿಟ್ಟು ವಾಷಿಂಗ್ ಮಿಷಿನ್, ಹಾಗೇನೆ ನನ್ ಬಟ್ಟೆ ಹೊಲಿಯುವಂತ ಮಿಷಿನ್, ಹಾಗೇನೆ ಚೀಲಗಳೆಲ್ಲ ಇರುತ್ತಲ್ವ ರಾಗಿದು, ಹಾಗೇನೆ ಗೋಧಿ ಬೇಳೆ, ಈ ರೀತಿಯಾಗೆಲ್ಲ ಸಂಸಾರಕ್ಕಂದ್ರೆ ಬೇಕೇ ಅಲ್ವಾ ಸ್ನೇಹಿತರೆ. ಹಾಗಾಗಿ ನೋಡ್ತೀನಿ ಇದೆಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಆದ್ಮೇಲೆ ಖಂಡಿತವಾಗ್ಲೂ ಒಂದ್ ಸ್ವಲ್ಪ ಎಲ್ಲ ನಿಮ್ಗೆ ಹೋಮ್ ಟೂರ್ ಟೈಪ್ ತೋರ್ಸೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಮೇಲ್ಗಡೆಯಿಂದ ಎಲ್ಲ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ. ಮೇಲ್ಗಡೆ ಕಿಟಕಿಗಳು 2 ಇದೆಯಲ್ಲ, ಅಲ್ಲಿಂದಾನು ಸಿಕ್ಕಾಪಟ್ಟೆ ಧೂಳ್ ಬರುತ್ತೆ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ಹಿಂದೆ ರಸ್ತೆ ಇದೆಯಲ್ಲ, ಹಾಗಾಗಿ ಅಂದ್ರೆ ವಾಹನಗಳು ವೆಹಿಕಲ್ಸ್ ಗಳು ಓಡಾಡ್ತಿರ್ತವೆ. ಒಂದೊಂದ್ಸಲ ಏನಂದ್ರೆ ಟೆಂಪೋಗಳು, ಹಾಗೇನೆ ಟ್ರ್ಯಾಕ್ಟರ್, ಇವು ಸಣ್ಣವು, ಇವೆಲ್ಲ ತುಂಬಾ ಈ ಕಡೆನೆ ಓಡಾಡ್ತಾ ಇರುತ್ತೆ ಸ್ನೇಹಿತರೆ. ಹಾಗಾಗಿ ತುಂಬಾ ಧೂಳ್ ಬರ್ತಾ ಇರುತ್ತೆ. ಈಗಂತೂ ಎಲ್ಲ ಸಾಮಾನುಗಳು ತೆಗೆದ್ಬಿಟ್ವಲ್ಲ, ಈ ರೀತಿಯ ಖಾಲಿ ಖಾಲಿ ಕಾಣಿಸ್ತಾ ಇದೆ. ಒಂಥರ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಮನೆ ತುಂಬಾ ಒಟ್ಕೊಳ್ಳೋದಕ್ಕಿಂತ ಈ ರೀತಿಯ ಫ್ರೀ ಆಗಿದ್ಬಿಟ್ರೆ ತುಂಬಾ ಚೆನ್ನಾಗಿ, ಮನ್ಸಿಗೂ ಖುಷಿ ಕೊಡುತ್ತೆ. ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಾಗೇನೆ ಮಧ್ಯಾಹ್ನ ಊಟಕ್ಕೆ ಬಂದು ಸ್ನೇಹಿತರೆ, ಬಿಸಿ ಬಿಸಿಯಾಗಿರುವಂತ ಅನ್ನದ ಜೊತೆಗೆ ಬಿಸಿಯಾಗಿರುವಂತ ದಾಲ್, ಸಿಂಪಲ್ ದಾಲ್ ಸ್ನೇಹಿತರೆ. ರೆಸಿಪಿ ಶಾರ್ಟ್ ಅಲ್ಲಿ ಹಾಕಿದೀನಿ, ನೀವು ನೋಡ್ಕೊಂಡ್ ಬನ್ನಿ, ತುಂಬಾ ಚೆನ್ನಾಗಿದೆ. ನಮ್ಮ ಯಜಮಾನ್ರಂತೂ ಸಾಂಬಾರ್ ಹಾಕೊಂಡು ಅವ್ರು ಕುಡ್ದಿದ್ದೆ ಲೋಟಕ್ಕೆ ಹಾಕೊಂಡ್ ಕುಡಿಮಾ ಅಂತ ಹೇಳ್ತಾ ಇದ್ದೆ. ಇನ್ನೊಂದ್ಸಲ ಮಾಡ್ಕೊಡ್ತೀನಿ ಅಂದ್ರೆ, ಇಲ್ಲ ಬಿಡು ಸಹಿತ ಆ ಟೇಸ್ಟ್ ಬರೋದೇ ಇಲ್ಲ, ಒಂದ್ಸಲ ಮಾಡಿದ್ಮೇಲೆ ಅದು ಮುಗೀತು, ಇನ್ನೊಂದ್ಸಲ ಆ ರುಚಿ ಬರಲ್ಲ ಅಂತ ಹೇಳ್ತಾ ಇದ್ರು. ಸೂಪರ್ ಆಗಿತ್ತು ಸ್ನೇಹಿತರೆ. ಇದ್ರ ಜೊತೆಗೆ ಸ್ವಲ್ಪ ಹಪ್ಳ ಏನಾದ್ರು ಕರ್ಕೊಂಡಿದ್ರು ಇನ್ನ ಚೆನ್ನಾಗಿರೋದು. ನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ನೇಹಿತರೆ, ಬಟ್ಟೆ ಎಲ್ಲ ಕೌದಿ ಎಲ್ಲ ವಾಶ್ ಮಾಡೋದಿತ್ತಲ್ವಾ, ಆಗ ನಮ್ಮ ಯಜಮಾನ್ರು ಏನ್ ಮಾಡಿದ್ರು, ನಿಮ್ಮಮ್ಮ ಬಟ್ಟೆ ತೊಳಿತಾ ಇದ್ದಾಳಪ್ಪ, ಇವಾಗೇನ್ ಅಡಿಗೆ ಮಾಡೋದಕ್ಕೆಲ್ಲ ಆಗಲ್ಲ, ಹೋಗಿ ಇಡ್ಲಿ ತಗೊಂಡ್ ಬರ್ಲಿ ಅಂತ ಕೇಳಿ ನಿಮ್ಮ ಅಮ್ಮಗೆ ಅಂದಿದ್ದಕ್ಕೆ ಆಯ್ತು ತಗೊಂಡ್ ಬರ್ರಿ ಅಂತ ಹೇಳ್ದೆ. ಜಾಸ್ತಿ ನಾವೆಲ್ಲ ತರ್ಸೋದಿಲ್ಲಲ್ಲ ಸ್ನೇಹಿತರೆ, ಮನೆಯಲ್ಲ ಹೆಚ್ಚಿಗೆ ಮಾಡುವಂಥದ್ದು. ಹಾಗಾಗಿ ಕೇಳ್ಬಿಟ್ಟು ಇದು ಮಾಡಿದ್ರು, ಅದು ತಗೊಂಡ್ ಬರ್ರಿ ಅಂದಿದ್ದಕ್ಕೆ ತಗೊಂಬಂದ್ರು. ನೋಡಿ ಬೆಡ್ಶೀಟ್ಗಳು, ಕೌದಿ, ಪಿಲ್ಲೋ ಕವರ್ ಇವೆಲ್ಲವನ್ನು ಅಷ್ಟು ತೊಳೆದು ಹಾಕಿದೀನಿ ಸ್ನೇಹಿತರೆ. ಸ್ವಲ್ಪ ಕೈಯಲ್ಲಿ ವಾಶ್ ಮಾಡಾಕಿದೀನಿ. ಸ್ವಲ್ಪ ಬೆಡ್ಶೀಟ್ಗಳೆಲ್ಲ ದೊಡ್ಡವೆಲ್ಲ ವಾಷಿಂಗ್ ಮಿಷಿನಿಗೆ ಹಾಕಿದೀನಿ ಸ್ನೇಹಿತರೆ. ಬಿಸಿಲುನು ಚೆನ್ನಾಗಿತ್ತು. ನಂತರ ಇಲ್ಲಿ ಸಂಜೆಗೆ ಸ್ನೇಹಿತರೆ ಮತ್ತೆ ಯಾವ್ದೇ ವಿಡಿಯೋಗಳು ಮಾಡ್ಕೊಳ್ಳಿಲ್ಲ, ಇನ್ನ ಕ್ಲೀನಿಂಗ್ ಇದೆ. ನೆಕ್ಸ್ಟ್ ಸ್ವಲ್ಪ ಹೇಳಿದ್ನಲ್ವಾ, ಸ್ವಲ್ಪನೇ ನನ್ ಕೈಲಾದಷ್ಟು ಕ್ಲೀನ್ ಮಾಡ್ಕೊಳ್ತಾ ಇದೀನಿ. ಒಂದೇ ಸಲ ಎಲ್ಲ ದಬ ದಬ ನನ್ ಕೈಲಿ ಮಾಡೋದಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಯಾಕಂದ್ರೆ ಮಗನು ಈ ಕಾಲೇಜಿಗೆ ಸ್ವಲ್ಪ ಇದು ಹೋಗ್ತಾ ಇರೋದ್ರಿಂದ ಅವನಿಗೂ ಸ್ವಲ್ಪ ಅಡಿಗೆ ಊಟ ಬಾಕ್ಸ್ ಎಲ್ಲ ಕೊಟ್ಬೇಕು. ಹಾಗಾಗಿ ಯಜಮಾನ್ರು ಬೇಗ ಡ್ಯೂಟಿಗೆ ಹೋಗೋದ್ರಿಂದ ಅವ್ರ ಕಡೆದನ್ನು ಸ್ವಲ್ಪ ಗಮನ ಕೊಡ್ಬೇಕು ಸ್ನೇಹಿತರೆ. ಒಂದೇ ಇದಲ್ಲ, ಹಾಗಾಗಿ ಸ್ವಲ್ಪ ನನ್ಗೆ ಎಷ್ಟಾಗುತ್ತೋ ಅಷ್ಟು ನಾನು ನಿಧಾನಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇಷ್ಟೆಲ್ಲ ಆಗಿದ್ಮೇಲೆ ಮುದ್ದೆ ಸ್ನೇಹಿತರೆ, ಮೇನ್ ನನಗೆ ಮುದ್ದೆ ಇರ್ಲಿಲ್ಲ ಅಂದ್ರೆ ಆಗದೇ ಇಲ್ಲ ಸ್ನೇಹಿತರೆ. ನನಗೂ ಅಷ್ಟೇ, ನಮ್ಮ ಮಗನಿಗಷ್ಟೇ, ನಮ್ಮ ಯಜಮಾನ್ರಿಗೆ ಅವ್ರಿಗೆ ಸ್ವಲ್ಪ ಇರ್ಲಿಲ್ಲ ಅಂದ್ರೆ ನಡೆಯುತ್ತೆ. ನಮಗ್ ಇಷ್ಟೆಲ್ಲ ಕೆಲಸ ಮಾಡ್ತಿರೋ ಏನಂದ್ರೆ ಕೈ ಕಾಲಕ್ಕೆ ಶಕ್ತಿನೇ ಇಲ್ದಂಗ ಆಗ್ಬಿಡುತ್ತೆ ಸ್ನೇಹಿತರೆ. ಹಾಗಾಗಿ ಫಸ್ಟ್ ಒಂದ್ ಒಳ್ಳೆ ಸಾಂಬಾರ್ ಮಾಡಿ ಮುದ್ದೆ ಮಾಡ್ಕೊಂಡು ಊಟ ಮಾಡ್ಬೇಕಂತ ಹೇಳಿ ಇಲ್ಲಿ ತರಕಾರಿ ಸಾಂಬಾರ್ ಮಾಡ್ತಾ ಇದೀನಿ ಸ್ನೇಹಿತರೆ. ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ ಎಲ್ಲ ತಗೊಂಡ್ ಬಂದಿದ್ರು, ತರಕಾರಿ ಎಲ್ಲ ಇತ್ತು ಸ್ನೇಹಿತರೆ. ಹಾಗಾಗಿ ಎಲ್ಲವನ್ನು ಹಾಕ್ಬಿಟ್ಟು ಸಾಂಬಾರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀನಿ. ಒಂದ್ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ, ಒಂದ್ ಕಡೆ ಸಾಂಬಾರ್ಗೆ ಇಟ್ಟು, ಒಂದ್ ಕಡೆ ಮುದ್ದಿಗೆ ಇಟ್ಬಿಟ್ರೆ ಬಿಸಿ ಬಿಸಿದ ಹಾಕೊಂಡು ಊಟ ಮಾಡ್ತಾ ಇರೋದೆ. ಹಾಗೇನೆ ಇಲ್ಲಿ ಮಸಾಲೆಗೆಲ್ಲ ಹಾಕೊಂಡು ರುಬ್ಕೊಳ್ತಾ ಇದೀನಿ ನೋಡಿ ಸ್ನೇಹಿತರೆ. ಈಗ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ಇನ್ನೇನ್ ಸಾಂಬಾರ್ ಮಾಡೋಂಥದ್ದು ಗೊತ್ತೇ ಇರುತ್ತಲ್ಲ ಸ್ನೇಹಿತರೆ, ಹಾಗಾಗಿ ನಾನೇನು ಡೀಟೇಲ್ಸ್ ಆಗೆಲ್ಲ ವಿಡಿಯೋ ಬಂದಿದೆ ಆದ್ರೆ ಹೇಳಿಲ್ಲ ಅಷ್ಟೇನೆ. ನೆಕ್ಸ್ಟ್ ಇಲ್ಲಿ ಒಗ್ಗರಣೆಗೆ ಹಾಕೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಹಾಗೇನೆ ಈರುಳ್ಳಿ, ಇದೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ರುಬ್ಬಿಟ್ಕೊಂಡಿರುವಂತ ಏನ್ ಮಸಾಲೆ ಇರುತ್ತಲ್ಲ ಅದು, ಹಾಗೇನೆ ನಾವು ಕಾಳು ಎಲ್ಲ ಬೇಯಿಸಿಟ್ಕೊಂಡಿರ್ತೀವಿ ನೋಡಿ, ಬೇಳೆ ಹಾಗೇನೆ ತರಕಾರಿ ಅದೆಲ್ಲದನ್ನು ಹಾಕೊಂಡು ಚೆನ್ನಾಗಿ ಫ್ರೈ
ಫ್ರೈ ಮಾಡ್ಕೊಂಡು ಮಸಾಲೆ ಸೇರಿಸ್ಕೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ. ಟೊಮೊಟೊ ನಮ್ಮ ಇಷ್ಟ, ಬೇಕಂದ್ರೆ ಹಾಕೊಳ್ಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ. ಏನಕ್ಕಂದ್ರೆ ನಾವು ಮಿಕ್ಸಿಗೆ ಹಾಕೋ ಟೈಮಿಗೆ, ಮಸಾಲೆ ರುಬ್ಕೊಳ್ಳೋ ಟೈಮಿಗೆ ಹಾಕೊಂಡಿದೀವಿ. ಹಾಗೇನೆ ಇನ್ನೊಂದೇನಂದ್ರೆ ಸ್ವಲ್ಪ ಸ್ನೇಹಿತರೆ ಬೇಕಂದ್ರೆ ಒಂಚೂರು ಹುಳಿಯನ್ನ ಹಿಂಡ್ಕೊಳ್ಬೋದು ಸ್ನೇಹಿತರೆ, ಚೆನ್ನಾಗಿರುತ್ತೆ ರುಚಿಯಾಗಿ. ಏನಂದ್ರೆ ಮದುವೆ ಮನೆಗಳಲ್ಲಿ ಎಲ್ಲ ಸಾಂಬಾರ್ ಇರುತ್ತಲ್ಲ, ಆ ತರ ರುಚಿ ಬರ್ಬೇಕಂದ್ರೆ ಸ್ವಲ್ಪ ಹುಣಸೆ ಹುಳಿ, ಒಂದು ಸ್ವಲ್ಪ ಬೆಲ್ಲ ಹಣ್ಣು ಹಾಕೊಂಡ್ಬಿಟ್ರೆ ಸೇಮ್ ರುಚಿ ಬಂದು ಹೋಗ್ಬಿಡುತ್ತೆ ಸ್ನೇಹಿತರೆ. ಅಷ್ಟೇ, ನಮಗೆ ಮಾಡುವಂತ ಏನ್ ಕಲೆ ಗೊತ್ತಿರ್ಬೇಕು ಅಷ್ಟೇನೆ, ಯಾವ ಅಡ್ಗೆ ಯಾವ ರೀತಿ ಬರುತ್ತೆ ಅಂತ, ಹೇಗೆ ಅನ್ನುವಂಥದ್ದು. ನಮ್ಮ ಮನೇಲಿ ಸ್ವಲ್ಪ ಸಿಹಿ ಈ ತರ ಎಲ್ಲವೂ ಬೆಲ್ಲ ಅದು ಇದು ಹಾಕ್ತೆ ಅಂದ್ರೆ ಇಷ್ಟ ಪಡಲ್ಲ ಅವ್ರಿಗೆ, ಖಾರವಾಗಿರ್ಬೇಕು. ನಮಗೇನು ಸ್ವಲ್ಪ ಹಾಗೇನೆ ಸ್ನೇಹಿತರೆ, ಆದ್ರೂ ಸ್ವಲ್ಪ ಇಷ್ಟ ಪಡ್ತೀವಿ, ಆದ್ರೆ ಹೆಚ್ಚಿಗೆ ಖಾರವಾಗಿರ್ಬೇಕು, ಅದೇ ಚೆನ್ನಾಗಿ ಇದು ಆಗುವಂಥದ್ದು. ಹಾಗೇನೆ ಬೈತಾ ಇರ್ತಾರೆ ನಮ್ಮ ಮನೇಲೆಲ್ಲ ಸ್ನೇಹಿತರೆ, ಈ ಬಿಸಿಲಲ್ಲಿ ಸೇರ್ಕೊಂಡು ಏನ್ ಖಾರ ತಿಂತೀರಾ ನೀವಂತೂ ಅಂತ ಹೇಳಿ. ಆದ್ರೂನು ಹಾಗೇನೆ ಸ್ನೇಹಿತರೆ, ಯಾವ್ದೇ ಆಗಿರ್ಬೇಕು ಹಾಕ್ ತಿಂದ್ರೇನೆ ಚೆನ್ನಾಗಿ ಇಷ್ಟ ಆಗುವಂಥದ್ದು. ಇಲ್ಲಿ ಮಸಾಲೆದೆಲ್ಲಾನು ಹಾಕೊಂಡಿದೀನಿ ನೋಡಿ, ಸಾಂಬಾರ್ ಅಂತೂ ಸೂಪರ್ ಆಗಿ ಬಂದಿತ್ತು. ಅದ್ರ ಜೊತೆಗೆ ಒಂದೆರಡು ನುಗ್ಗೆಕಾಯಿ ಇತ್ತು ಸ್ನೇಹಿತರೆ, ನುಗ್ಗೆಕಾಯಿನೂ ಹಾಕೊಂಡಿದೀನಿ. ಇದೆಲ್ಲದನ್ನ ಸೇರಿಸ್ಬಿಟ್ಟು ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನುಗ್ಗೆಕಾಯಿ ಹಾಕಿದ್ರಂತೂ ಇನ್ನೂ ರುಚಿ ಅದ್ಭುತ ಅಂತಾನೆ ಹೇಳ್ಬೋದು. ಬಿಸಿ ಬಿಸಿ ಮುದ್ದೆನೂ ರೆಡಿ ಆಯ್ತು ಸ್ನೇಹಿತರೆ, ಹಾಗೇನೆ ಸಾಂಬಾರು ರೆಡಿ ಆಯ್ತು. ಊಟ ಮಾಡಿ ನೆಕ್ಸ್ಟ್ ಡೇ ಇನ್ನ ಕೆಲಸಗಳೆಲ್ಲ ಪ್ರಾರಂಭ ಮಾಡ್ಕೋಬೇಕು ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವತ್ತಿನ ವಿಡಿಯೋ ಒಂದು ಪುಟಾಣಿ ವಿಡಿಯೋ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರ್ಲಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.